ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದ ಮೊದಲ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅಂಗಳದಲ್ಲಿ ಭರ್ಜರಿ ಸರ್ಕಸ್ ನಡೆದಿದೆ. ರಾಜ್ಯ ನಾಯಕರು ಕೊಟ್ಟಿದ್ದ ಮೊದಲ ಪಟ್ಟಿಯನ್ನ ರಾಹುಲ್ ಗಾಂಧಿ ನೇರವಾಗಿಯೇ ರಿಜೆಕ್ಟ್ ಮಾಡಿದ ಬೆನ್ನಲ್ಲೇ ಹೊಸ ಫಾರ್ಮುಲಾ ಒಂದು ರೆಡಿಯಾಗಿದೆ. ಅದರಂತೆ 20 ಖಾಲಿ ಸ್ಥಾನಗಳ ಪೈಕಿ ಸದ್ಯಕ್ಕೆ 11 ಮಂದಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆ ಲಕ್ಕಿ 11 ನಾಯಕರು ಯಾರ್ಯಾರು ಬನ್ನಿ ನೋಡೋಣ. ಸಂಪುಟ ಸರ್ಕಸ್ ಖಾಲಿ 20 ಸ್ಥಾನಕ್ಕೆ ಯಾರ್ಯಾರು? 70ರಿಂದ 30 ಫಾರ್ಮುಲಾ. ಏನಿದು ಹೈಕಮಾಂಡ್ ಪ್ಲಾನ್? ರಾಜ್ಯ ರಾಜಕಾರಣದ ಕಣ್ಣು ಈಗ ಸಂಪೂರ್ಣವಾಗಿ ದೇಶದ ರಾಜಧಾನಿ ದೆಹಲಿಯ ಮೇಲಿದೆ. ಡಿಕೆಶಿ ಸಂಪುಟ ಸೇರಲು ನಾಯಕರ ನಡುವೆ ಜಿದ್ದಾಜಿದ್ದಿ ಶುರುವಾಗಿದ್ದು, ಹೈಕಮಾಂಡ್ ಮಾತ್ರ ಈ ಬಾರಿ 70ರಿಂದ 30 ಫಾರ್ಮುಲಾ ಅಳವಡಿಸಿಕೊಳ್ಳಲು ಸೂಚಿಸಿದೆ. ಅಂದ್ರೆ 70% ಯುವಕರು ಮತ್ತು ಹೊಸ ಮುಖಗಳಿಗೆ ಆದ್ಯತೆ, ಇನ್ನುಳಿದ 30% ಹಿರಿಯ ಅನುಭವಿಗಳಿಗೆ ಮಣೆ ಹಾಕಲು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಹುಲ್ ಗಾಂಧಿ ಸೂಚನೆಯಂತೆ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆಶಿ ಪಟ್ಟಿಯನ್ನ ರೆಡಿ ಮಾಡಿ ತಡರಾತ್ರಿ ಸಲ್ಲಿಸುತ್ತಿದ್ದಂತೆ ವರಿಷ್ಠರು ಓಕೆ ಎಂದಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಅಂಗಳದಲ್ಲಿ ಫಸ್ಟ್ ರೌಂಡ್ನಲ್ಲೇ ಕ್ಲಿಯರ್ ಆಗಿ ಮಂತ್ರಿ ಗಾದಿ ಫಿಕ್ಸ್ ಮಾಡಿಕೊಂಡ ಆ 11 ಅದೃಷ್ಟವಂತರು ಯಾರು ಅನ್ನೋದನ್ನ ನೋಡೋದಾದ್ರೆ, ಲಕ್ಕಿ 11 ನಾಯಕರು ಯಾರ್ಯಾರು? ಕೃಷ್ಣಪ್ಪ ವಿಜಯನಗರ ಶಾಸಕ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಶಾಸಕ, ಶರತ್ ಬಚ್ಚೇಗೌಡ ಹೊಸಕೋಟೆ ಶಾಸಕ, ಎಎಸ್ ಪೊನ್ನಣ್ಣ ವಿರಾಜಪೇಟೆ ಶಾಸಕ, ರಘುಮೂರ್ತಿ ಚಳ್ಳಕೆರೆ ಶಾಸಕ, ಎಸ್ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ ಶಾಸಕ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಶಾಸಕ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮಾಂತರ, ಲಕ್ಷ್ಮಣ ಸವದಿ ಅಥಣಿ ಶಾಸಕ, ಶಿವರಾಜ ತಂಗಡಗಿ ಕನಕಗಿರಿ ಶಾಸಕ, ಮಧು ಬಂಗಾರಪ್ಪ ಸೊರಬ ಶಾಸಕ. ಹೀಗೆ 3ರಿಂದ 4 ಬಾರಿ ಗೆದ್ದಿರೋ, ಪಕ್ಷಕ್ಕೆ ನಿಷ್ಠಾವಂತರಾಗಿರೋ ಶಾಸಕರಿಗೆ ಈ ಬಾರಿ ಹೈಕಮಾಂಡ್ ಬಂಪರ್ ಗಿಫ್ಟ್ ನೀಡಿದೆ. ಅದರ ಜೊತೆಗೆ ಆಡಳಿತದ ದೃಷ್ಟಿಯಿಂದ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಕೆಲವು ಅನುಭವಿ ಮಾಜಿ ಸಚಿವರಿಗೂ ಈ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಿಗೆ ಬಂದಿರೋ ಮಲ್ಲಿಕಾರ್ಜುನ ಖರ್ಗೆ ನಾಳೆ ದೆಹಲಿಗೆ ಮರಳಲಿದ್ದು, ಸೋಮವಾರ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆಶಿ ಮತ್ತೊಮ್ಮೆ ದೆಹಲಿಯಲ್ಲಿ ಅಂತಿಮ ಮುದ್ರೆ ಒತ್ತಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಜುಲೈ 20ರ ನಂತರ ರಾಜ್ಯದಲ್ಲಿ ಹೊಸ ಯಂಗ್ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬರೋದು 100ಕ್ಕೆ 100ರಷ್ಟು ಫಿಕ್ಸ್ ಎನ್ನಲಾಗ್ತಿದೆ. ಒಳ್ಳೆ ತೀರ್ಮಾನಗೊಂಡಿದ್ದಾರೆ. ಚರ್ಚೆ ಮಾಡ್ತಾರೆ. ದೆಹಲಿಯವರು ಏನ್ ಹೇಳ್ಬೇಕು ನನಗೆ ಹೇಳಿದ್ದಾರೆ. ಇವತ್ತು ತೆರಿಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದೀವಿ. ಅವ್ರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತೋ ನಾವು ಸಿದ್ಧತೆ ಮಾಡ್ತೇವೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿನ ಸಂಪುಟ ಸರ್ಕಸ್ ವಿಚಾರ ದಿನದಿನಕ್ಕೂ ಕುತೂಹಲದ ಜೊತೆ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ. ಇನ್ನು 3-4 ದಿನಗಳಲ್ಲಿ ಈ ಎಲ್ಲಾ ಗೊಂದಲಕ್ಕೂ ತೆರೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.